50 ಮೆಟ್ಟಿಲುಗಳನ್ನು ಹತ್ತಿದ ಸ್ವರ ಸ್ವಸ್ತಾಗಿ ಸಪ್ತಾಳನ್ನು ಕಾಪಾಡಲೇಬೇಕು ಎನ್ನುವ ಹಠದಲ್ಲಿ ಮೆಟ್ಟಿಲು ಹತ್ತಿದವಳು ಅವಳಲ್ಲಿದ್ದ ಫ್ಲೋರ್ನ ಲಿಫ್ಟ್ ಬಾಗಿಲು ತೆರೆದುಕೊಂಡಾಗ ಲಿಫ್ಟ್ ಒಳಗೆ ಹೋಗಿ ಟ್ಯಾರೆಸ್ ಮೇಲಿರುವ ಫ್ಲೋರ್ಗೆ ಬಟನ್ ಪ್ರೆಸ್ ಮಾಡಿದಳು. ಅವರ ನೋಡಿದರೆ ಸಪ್ತ ಅವರಿಗೇನೋ ಅಪಾಯ ಮಾಡುವ ಆಗಿದೆ. ಈಗಾಗಲೇ ಸಮಯವಾಗಿದೆಯೋ ಏನೋ ಪಾಪ ಅವರು ಅವತ್ತು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದರು. ಇವತ್ತು ನನ್ನ ಕೈಲಾದ ಸಹಾಯವನ್ನು ಅವರಿಗೆ ಮಾಡಲೇಬೇಕು. 3 ತಿಂಗಳ ಹಿಂದೆ ನಾನು ಕೂಡ ಇಂತಹ ಸ್ಥಿತಿಯಲ್ಲಿದ್ದಾಗ ಆ ನನ್ನ ದೇವರು ಬಂದು ನನ್ನನ್ನು ಕಾಪಾಡಿದರು. ಅದೇ ರೀತಿ ಇಂದು ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದ ಇನ್ನು ನನ್ನ ಕಣ್ಮುಂದೆ ನಾನು ಸಹಾಯ ಮಾಡಲೇಬೇಕು. ಅವರಿಗೆ ಏನೋ ಆಗೋಕ್ಕೂ ಬಿಡಲ್ಲ ನಾನು ಎಂದು ಜೋರಾಗಿ ಹೇಳಿಕೊಳ್ಳುತ್ತಿದ್ದ ಸ್ವರಳಿಗೆ ತನ್ನ ಹಿಂದೆ ಯಾರು ನಿಂತಿದ್ದಾರೆ ಅನಿಸಿ ಹಿಂದೆ ತಿರುಗಿ ನೋಡಿದರೆ ಕಿವಿಗೆ ಬ್ಲೂಟೂತ್ ಹಾಕಿಕೊಂಡು ಮೊಬೈಲ್ ನೋಡುತ್ತಿದ್ದ ಅಗಸ್ತ್ಯ ಕಂಡನು. ಇವರಿಲ್ಲಿ? ಹಾಗಾದರೆ ನನ್ನಿಂದ ಆಗದ ಸಹಾಯವನ್ನು ಖಂಡಿತ ಇವರು ಮಾಡ್ತಾರೆ. ಅಲ್ಲಿ ಏನೋ ನಡೆಯುತ್ತಿದೆ ಏನೋ, ಆದರೆ ಸಪ್ತ ಅವರಿಗೆ ನಮ್ಮ ಸಹಾಯದ ಅಗತ್ಯವಿದೆ ಅಂತ ಹೇಳಿಕೊಂಡವಳು ಅಗಸ್ತ್ಯ ನನ್ನ ಹೇಗೆ ಕರೆಯುವುದು ಎಂದು ಗಂಟಲು ಸರಿಪಡಿಸಿಕೊಂಡು ಜೋರಾಗಿ ಕೆಮ್ಮಿದಳು. ಕಿವಿಯಲ್ಲಿ ಬ್ಲೂಟೂತ್ ಹಾಕಿಕೊಂಡಿದ್ದರಿಂದ ಅಗಸ್ತ್ಯನಿಗೆ ಕೇಳಿಸಲಿಲ್ಲ. ಕೊನೆಗೆ ಧೈರ್ಯ ಮಾಡಿದ ಸ್ವರ ಅವನ ಮುಖದ ಮುಂದೆ ಚಪ್ಪಾಳೆ ಹೊಡೆದಾಗ ತಲೆ ಎತ್ತಿ ನೋಡಿದ ಅಗಸ್ತ್ಯ ಅವಳ ನೋಡಿ ಗೊಂದಲಗೊಂಡನು. ವಾಟ್? ಕಿವಿಯಲ್ಲಿದ್ದ ಇಯರ್ ಪ್ಯಾಡ್ಸನ್ನು ತೆಗೆದು ಕೇಳಿದನು. ಅಲ್ಲಿ ನಮ್ಮ ಕ್ಲಾಸ್ ಹುಡುಗಿಯನ್ನು ನಮ್ಮ ಕ್ಲಾಸ್ನ ಹುಡುಗ ಟ್ಯಾರೆಸ್ ಕಡೆ ಹೊತ್ಕೊಂಡು ಹೋದ. ಅದು ಒಳ್ಳೆಯ ರೀತಿ ಆಗಿರಲಿಲ್ಲ. ಏನೋ ಅಪಾಯ ಕಾದಿದೆ, ಸಹಾಯ ಮಾಡಿ ಸರ್ ಎಂದು ಎದೆಸಿರು ಬಿಡುತ್ತಾ ಕೇಳಿಕೊಂಡಳು. ವಾಟ್? ಏನು ಹೇಳ್ತಾ ಇದೆಯಾ ನೀನು? ಸರಿಯಾಗಿ ನೋಡಿದ್ಯಾ? ಎಲ್ಲಿಗೆ ಕರೆದುಕೊಂಡು ಹೋಗಿರೋದು ಎಂದು ತಕ್ಷಣ ಜಾಗೃತನಾದ ಅಗಸ್ತ್ಯ ಟ್ಯಾರೆಸ್ ಮೇಲೆ ಹೋಗುವ ಬಟನನ್ನು ಪ್ರೆಸ್ ಮಾಡುತ್ತಾ ಗಾಬರಿಯಲ್ಲಿ ಪ್ರಶ್ನಿಸಿದರೆ ತಾನೀಗ ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದ್ದನ್ನು ಸ್ವರ ವಿವರಿಸಿದಳು. ಮೊದಲೇ ಹೇಳಬೇಕು ತಾನೆ, ನೀನಿದ್ದ ಫ್ಲೋರ್ನಲ್ಲಿರುವ ರೆಡ್ ಬಟನ್ ಇದೆ. ಪ್ರತಿಯೊಂದು ಫ್ಲೋರ್ನಲ್ಲಿ ಇರ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಸೆಕ್ಯೂರಿಟಿ ಎಲ್ಲ ಕಡೆ ಹೋಗ್ತಿದ್ದರು. ಫಸ್ಟ್ ಇಯರ್ ನೀನು ಎಂದು ಕೇಳುತ್ತಾ ಆತಂಕ ತೋರುವ ಅಗಸ್ತ್ಯ ಲಿಫ್ಟ್ ಬಾಗಿಲು ಓಪನ್ ಆದ ತಕ್ಷಣ ಹೊರಗೆ ಓಡಿ ಬಂದವನು ಅಲ್ಲಿ ನಡೆಯುತ್ತಿದ್ದದನ್ನು ನೋಡಿ ರೋಷದಿಂದ ಕೈಗೆ ಸಿಕ್ಕ ಮರದ ಹಲಗೆಯನ್ನು ಗುರಿ ಮಾಡಿ ರೋಹಿತ್ನತ್ತ ಬೀಸುವನು. ಇಲ್ಲಿ ತನಕ ಬರೀ ಟ್ರೈಲರ್ ನಡೆದಿದ್ದು, ಈಗ ಪಿಕ್ಚರ್ ಇರುವುದು ಎಂದು ವ್ಯಂಗ್ಯವಾಗಿ ಹೇಳಿಕೊಂಡ ರೋಹಿತ್ ತನ್ನ ಪ್ಯಾಂಟ್ ಬಿಚ್ಚಿಟ್ಟವನು ಸಪ್ತಾಳ ಜೀನ್ಸ್ ಪ್ಯಾಂಟ್ಗೆ ಕೈ ಹಾಕಿದಾಗ ಎಲ್ಲಿಂದಲೋ ಬಂದ ಮರದ ಹಲಗೆ ಅವನ ತಲೆಗೆ ಬಡಿದು ನೆಲಕ್ಕೆ ಬೀಳುವನು. ಹಬ್ಬ ಸದ್ಯ ಆ ಪಾಪಿ ಅವರ ಮೇಲೆ ಬಲಾತ್ಕಾರ ಮಾಡಲು ಹೋಗುತ್ತಿದ್ದ. ನೀವು ಕಾಪಾಡಿಬಿಟ್ರಿ. ತುಂಬ ಥ್ಯಾಂಕ್ಸ್. ಹೋಗಿ ಅವನನ್ನು ನೀವೇ ನೋಡಿಕೊಳ್ಳಿ, ನಾನು ಸಪ್ತಾಳ ಹತ್ತಿರ ಹೋಗುವೆ ಎಂದು ಅಗಸ್ತ್ಯನಿಗೆ ಹೇಳಿದ ಸ್ವರ ನೆಲದ ಮೇಲೆ ಅರೆನಗ್ನ ಸ್ಥಿತಿಯಲ್ಲಿದ್ದ ಸಪ್ತಾಳ ಹತ್ತಿರ ಹೋಗಿ ಅವಳ ಸ್ಥಿತಿಯನ್ನು ಕಂಡು ನೊಂದುಕೊಂಡವಳು ಅವಳ ಮೇಲೆ ತನ್ನ ದುಪ್ಪಟ್ಟವನ್ನು ಹಾಕಿದಳು. ಪ್ಲೀಸ್ ನನಗೇನು ಮಾಡಬೇಡ ಪ್ಲೀಸ್ ರೋಹಿತ್ ಎಂದು ಕನವರಿಸುತ್ತಿದ್ದ ಸಪ್ತಾಳನ್ನು ತನ್ನ ಎದೆಗೆ ಒರಗಿಸಿಕೊಂಡ ಸ್ವರ ಅಗಸ್ತ್ಯನ ಕಡೆ ನೋಡಿದರೆ ರೋಹಿತ್ಗೆ ಹಲಗೆಯಲ್ಲಿ ಬಾರಿಸುತ್ತಿದ್ದ ಅಗಸ್ತ್ಯ ಅವನ ತಲೆ ಕೂದಲನ್ನು ಬಿಗಿಯಾಗಿ ಹಿಡಿದು ಯಾರಿಗೋ ಫೋನ್ ಮಾಡಿದ. ವಾಸು, ಪ್ರಿನ್ಸಿಪಾಲ್, ಪ್ರೊಫೆಸರ್, ಸ್ಟೂಡೆಂಟ್ಸ್ ಎಲ್ಲರನ್ನೂ ಕೂಡ ಆಡಿಟೋರಿಯಂಗೆ ಸೇರಿಸು. ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಅಲ್ಲಿ ಬಂದು ಸೇರಬೇಕು. ಇನ್ನು 5 ನಿಮಿಷ ನಾನು ಒಬ್ಬನನ್ನು ಎಳೆದುಕೊಂಡು ಬರ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದನು. ಹುಡುಗಿಯ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡಿಕೊಳ್ಳುತ್ತಿದ್ದ ಈಗ ನಿನ್ನ ಬಟ್ಟೆ ಬಿಚ್ಚಿ ಬೇರೆಯವರು ವಿಡಿಯೋ ಮಾಡಿಕೊಳ್ಳುವಂತೆ ಮಾಡ್ತೇನೆ ಯು ಬಾಸ್ಟೆಡ್ ಎಂದು ಅವಾಚ್ಯ ಪದಗಳಿಂದ ಅವನಿಗೆ ಬೈಯುವ ಅಗಸ್ತ್ಯ ಮನ ಬಂದಂತೆ ಅವನಿಗೆ ಹೊಡೆದು ಸ್ವರ ಕಡೆ ತಿರುಗಿ ನೋಡಿದನು. ಹೇಗಿದ್ದಾಳೆ ಹುಡುಗಿ? ಏನೂ ಅಪಾಯ ಆಗಿಲ್ಲ ತಾನೆ? ಆ ಫೋನ್ ಕೊಡು ಎಂದು ಕೂಗಿ ಹೇಳುವನು. ಇವರು ಒಂದು ರೀತಿ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ ಸರ್. ಕುಡಿದವರು ಮಾತನಾಡುವ ಹಾಗೆ ಕಣ್ಣು ತೇಲಿಸ್ತಿದ್ದಾರೆ. ಹಾಗೆ ಇವರ ಬಟ್ಟೆ ಇಲ್ಲೆಲ್ಲೋ ಕಾಣಿಸ್ತಿಲ್ಲ. ನನ್ನ ದುಪ್ಪಟ್ಟ ಒಂದೇ ಒಂದು ಸಾಲಲ್ಲ ಎಂದು ತಲೆ ತಗ್ಗಿಸಿ ಮೆಲ್ಲಗೆ ಹೇಳಿದಳು. ಯು ಡೋಂಟ್ ವರಿ, ನಾನು ನನ್ನ ಜಾಕೆಟ್ ಕೊಡ್ತೇನೆ, ಹಾಗೆ ಟೀ ಶರ್ಟ್ ಕೂಡ ಎಂದು ಹೇಳಿದ ಅಗಸ್ತ್ಯ ತನ್ನ ಜಾಕೆಟ್ ಹಾಗೂ ಟೀ ಶರ್ಟ್ ತೆಗೆದು ಸ್ವರಳ ಕಡೆ ಎಸೆದ. ಅದನ್ನು ತೆಗೆದುಕೊಂಡ ಸ್ವರ ಸಪ್ತಾಳಿಗೆ ಹಾಕಿ ತನ್ನ ಬ್ಯಾಗಿನಲ್ಲಿದ್ದ ನೀರಿನ ಬಾಟಲ್ ತೆಗೆದು ಸಪ್ತಾಳ ಮುಖದ ಮೇಲೆ ಹಾಕಿದಳು. ನಮ್ಮ ಹುಡುಗರು ಬರ್ತಾರೆ. ಆ ಹುಡುಗಿಯ ಮುಖವನ್ನು ನಿನ್ನ ದುಪ್ಪಟ್ಟದಿಂದ ಕವರ್ ಮಾಡು. ಆ ಹುಡುಗಿಯ ಜೊತೆ ನೀನು ಕೂಡ ಹಾಸ್ಪಿಟಲ್ಗೆ ಹೋಗು. ನಾನು ಸ್ವಲ್ಪ ಹೊತ್ತಾದ ನಂತರ ಹಾಸ್ಪಿಟಲ್ಗೆ ಬರ್ತೇನೆ. ಸಂಜೀವಿನಿ ಹಾಸ್ಪಿಟಲ್ಗೆ ಹೋಗು, ನಮ್ಮ ಹುಡುಗರು ನೋಡಿಕೊಳ್ತಾರೆ ಎಂದು ಅಗಸ್ತ್ಯ ಸ್ವರಳತ್ತ ನೋಡದೆ ಹೇಳುತ್ತಿದ್ದರೆ ಸರಿ ಎಂದು ತಲೆ ಆಡಿಸಿದ ಸ್ವರ ತನ್ನ ದುಪ್ಪಟದಿಂದ ಸಪ್ತಾಳ ಮುಖವನ್ನು ಮುಚ್ಚಿದಳು. ಆಗುತ್ತೆ ಅಲ್ವನಿಗೆ ಎತ್ತಿಕೊಳ್ಳಲು? ಆಕೆ ಪೂರ್ತಿ ಪ್ರಜ್ಞೆ ತಪ್ಪಿದಾಳ ಅಥವಾ ನಶೆಯಲ್ಲಿದ್ದಾಳ ಎಂದು ಅಗಸ್ತ್ಯ ಮತ್ತೆ ಕೇಳಿದಾಗ ತೊದಲಿ ಮಾತನಾಡುತ್ತಿದ್ದ ಸಪ್ತಾಳನ್ನು ಸ್ವರ ಗಮನಿಸಿದಳು. ಸರ್, ಪ್ರಜ್ಞೆ ಇದೆ, ಆದರೆ ಸ್ವಲ್ಪ ನಶೆಯಲ್ಲಿರುವಂತೆ ಇದ್ದಾರೆ. ನಾನು ಅವರನ್ನು ಹಿಡಿದುಕೊಳ್ತೇನೆ ಎಂದು ನೆಲದ ಮೇಲೆ ಹೊರಳಾಡುತ್ತಿದ್ದ ಸಪ್ತಾಳನ್ನು ಎದ್ದು ನಿಲ್ಲಿಸಿ ಅವಳ ಕೈಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ತನ್ನ ಒಂದು ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ನಿಧಾನವಾಗಿ ಲಿಫ್ಟ್ ಬಾಗಿಲತ್ತ ಹೆಜ್ಜೆ ಹಾಕಿದಳು. ಲಿಫ್ಟ್ ಬಾಗಿಲು ತೆರೆದಾಗ
ಅಲ್ಲಿ ಡೆವಿಲ್ ಟೀಮ್ನ ಇಬ್ಬರು ಹುಡುಗರು ನಿಂತಿದ್ದರು. ಸಿಸ್ಟರ್ ಬನ್ನಿ, ಅವರನ್ನು ಒಳಗೆ ಕರೆದುಕೊಂಡು ಬನ್ನಿ ಅಂತ ಜಾಗ ಮಾಡಿಕೊಟ್ಟಾಗ ಮುಜುಗರದಲ್ಲಿ ಒಳಗೆ ಬಂದ ಸ್ವರ. ಈ ರೀತಿಯ ಸಂದರ್ಭವನ್ನು ಮೊದಲ ಬಾರಿಗೆ ಎದುರಿಸ್ತಿರುವುದು. ನಶೆಯಲ್ಲಿದ್ದ ಸಪ್ತಾಳನ್ನು ಬಿಗಿಯಾಗಿ ಹಿಡಿದು ನಿಂತಿದ್ದಳು. ನಂತರ ರೋಹಿತ್ ನನ್ನ ಎಳೆದುಕೊಂಡು ಬಂದು ಲಿಫ್ಟ್ ಒಳಗೆ ಸೇರಿಸಿದ ಅಗಸ್ತ್ಯ ತನಗೆ ಫೋನ್ ಮಾಡಿದ ಪ್ರಿನ್ಸಿಪಾಲ್ ಸರ್ ಜೊತೆ ಮಾತನಾಡುತ್ತಾ ಸ್ವರನ ತಬ್ಬಿ ಅವಳ ದುಪ್ಪಟ್ಟದಲ್ಲಿ ಮುಖ ಮುಚ್ಚಿಕೊಂಡು ನಿಂತಿದ್ದ ಹೆಣ್ಣಿನ ಫೋಟೋವನ್ನು ತೆಗೆದು ಪ್ರಿನ್ಸಿಪಾಲ್ಗೆ ಕಳಿಸಿ ವಿಷಯವನ್ನು ತಿಳಿಸುವನು. ಓಕೆ ಮೈ ಬಾಯ್, ನೀನು ಏನು ಮಾಡಬೇಕಂತ ಇದೆಯಾ ಅದನ್ನು ಮಾಡು. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೇವೆ. ಹಾಗಾದರೆ ನೀನು ಹೇಳುವ ಪ್ರಕಾರ ಆ ಹುಡುಗಿಯ ಬಗ್ಗೆ ಹೊರಗೆಲ್ಲೂ ಬರೋದು ಬೇಡ ಅಂತೀಯಾ ಎಂದು ಪ್ರಶ್ನಿಸಿದರು. ಬೇಡ ಸರ್, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನಿಸುತ್ತೆ. ನನಗೂ ಕೂಡ ತಿಳಿಯೋದು ಬೇಡ. ಸದ್ಯಕ್ಕೆ ಆ ಹುಡುಗಿಯನ್ನು ನೋಡಿರುವುದು ಅವಳದೇ ಕ್ಲಾಸ್ನ ಒಂದು ಹುಡುಗಿ. ನಾನು ನನ್ನ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಸಂಜೀವಿನಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಮೇ ಬಿ ಇವನ ಆಕೆಗೆ ಡ್ರಗ್ಸ್ ಕೊಟ್ಟಿರ್ಬೋದು. ಸೊ ನಾವು ಇವನ ಕಥೆಯನ್ನು ಮುಗಿಸಿ ಅನಂತರ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿ ಲಿಫ್ಟ್ ಬಾಗಿಲು ಓಪನ್ ಆದಾಗ ತನ್ನ ಹುಡುಗರಿಗೆ ಏನು ಮಾಡಬೇಕೆಂದೆಲ್ಲ ಹೇಳಿ ರೋಹಿತ್ ನಾನು ಎಳೆದುಕೊಂಡು ಆಡಿಟೋರಿಯಂ ಕಡೆ ಹೋಗೋನು. ಲಿಫ್ಟ್ ಬೇಸ್ಮೆಂಟಿಗೆ ಬಂದಾಗ ಹೊರಗೆ ಓಡಿದ ಡೆವಿಲ್ ಟೀಮ್ನ ಹುಡುಗರು ಕಾರ್ ತಂದು ಸ್ವರ ಮುಂದೆ ನಿಲ್ಲಿಸಿದರು. ಸಪ್ತಾಳ ಭಾರವನ್ನು ತಡೆಯುತ್ತಾ ಅವಳನ್ನು ಕರೆತಂದ ಸ್ವರ ಕಾರಿನಲ್ಲಿ ಅವಳನ್ನು ಕೂರಿಸಿ ತಾನು ಕುಳಿತುಕೊಳ್ಳುವಳು. ಸಪ್ತಾಳ ತಲೆಯನ್ನು ತನ್ನ ಮಡಿಲಲ್ಲಿ ಹಾಕಿಕೊಂಡು ಭಯದಿಂದ ಕೂತಿದ್ದಳು. ನಂತರ ಅಲ್ಲಿಂದ ಹೊರಡುವ ಕಾರು ನೇರವಾಗಿ ಸಂಜೀವಿನಿ ಹಾಸ್ಪಿಟಲ್ಗೆ ಗ್ರೌಂಡ್ ಫ್ಲೋರ್ಗೆ ಬಂದು ನಿಂತಿತ್ತು. ಈಗಾಗಲೇ ಅಗಸ್ತ್ಯ ಎಲ್ಲ ಹೇಳಿ ರೆಡಿ ಮಾಡಿಸಿದ್ದ ಕಾರಣ ಬೇಸ್ಮೆಂಟ್ಗೆ ಸ್ಟ್ರೆಚ್ಚರ್ ಬಂದಿತ್ತು. ಸಪ್ತಾಳನ್ನು ಅದರಲ್ಲಿ ಮಲಗಿಸಿ ವಾರ್ಡ್ ಒಳಗೆ ಕರೆದುಕೊಂಡು ಹೋಗುವರು. ಸಿಸ್ಟರ್ ಒಳಗಿರುವವರಿಗೆ ಪ್ರಜ್ಞೆ ಬರುವ ತನಕ ನೀವು ಇಲ್ಲಿಯೇ ಇರಬೇಕು. ಡೆವಿಲ್ ಸರ್ ಮತ್ತು ಪ್ರಿನ್ಸಿಪಲ್ ಬರ್ತಾರೆ. ನೀವೇನು ನೋಡಿದ್ದೀರಾ ಅದನ್ನು ವಿವರಿಸಿ. ಈಗ ಸದ್ಯಕ್ಕೆ ನಿಮಗೇನಾದರೂ ಬೇಕಾದರೆ ತಿಳಿಸಿ, ನಾವಿಲ್ಲೇ ಇರ್ತೇವೆ ಎಂದು ತಿಳಿಸಿದಾಗ ಭಯದಲ್ಲಿ ಸರಿ ಎಂದು ತಲೆ ಆಡಿಸಿದ ಸ್ವರ ಚೇರ್ ಮೇಲೆ ಕುಳಿತುಕೊಂಡು ತನ್ನ ಮನೆಗೆ ಚುಟುಕಾಗಿ ಫೋನ್ ಮಾಡಿ ವಿಷಯ ತಿಳಿಸಿದಳು. ಒಳ್ಳೆಯ ಕೆಲಸ ಮಾಡ್ತೀಯ ಪುಟ್ಟ. ಇವತ್ತು ನಿನ್ನಿಂದ ಒಂದು ಹೆಣ್ಣಿನ ಮಾನ ಪ್ರಾಣ ಉಳಿದಿದೆ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ. ಎಲ್ಲ ಮುಗಿಸಿಯೇ ಬಾ. ನಿನ್ನ ಜೊತೆ ಆ ಹುಡುಗರು ಇದ್ದಾರೆ ಅಂದರೆ ಧೈರ್ಯವಾಗಿರು. ಆ ಹುಡುಗಿಗೆ ಏನೇ ಬೇಕಾದರೂ ಸಹಾಯ ಮಾಡು. ನೀನು ಹೆದರಿಕೊಳ್ಬೇಡ ಸರಿನಾ ಎಂದು ಅನು ಅವರು ಮಗಳಿಗೆ ಧೈರ್ಯ ಹೇಳಿ ಕಾಲ್ ಕಟ್ ಮಾಡಿದರು. ರೋಹಿತ್ ಫೋನನ್ನು ತನ್ನ ಒಡೆತನಕ್ಕೆ ತೆಗೆದುಕೊಂಡಿದ್ದ ಅಗಸ್ತ್ಯ ಕೇವಲ ಚಡ್ಡಿಯಲ್ಲಿದ್ದವನನ್ನು ಆಡಿಟೋರಿಯಂನಲ್ಲಿ ಎಳೆದುಕೊಂಡು ಬಂದಿದ್ದ. ಇಡೀ ಕಾಲೇಜಲ್ಲಿ ನೆರೆದಿತ್ತು. ಮಧ್ಯಭಾಗಕ್ಕೆ ಬರುವ ಅಗಸ್ತ್ಯ ರೋಹಿತ್ ನನ್ನ ಕೆಳಗೆ ತಳ್ಳಿ ಅವನ ಮುಖಕ್ಕೆ ತನ್ನ ಬೂಟ್ನಿಂದ ಹೊದೆಯುವಂತೆ ಹೋದವನು ಹಾಗೆ ಹಿಂದಕ್ಕೆ ಬಂದು ಎಲ್ಲರ ಗಮನವನ್ನು ತನ್ನತ್ತ ಸೆಳೆದನು. ನೋಡಿ ಫ್ರೆಂಡ್ಸ್, ಇವನ ಹೆಸರು ರೋಹಿತ್ ಅಂತ. ಈ ಕಾಲೇಜ್ನಲ್ಲಿ ಓದುವ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ವಿಡಿಯೋ ಮಾಡಲು ಹೋಗಿದ್ದ. ಈ ನೀಚನಿಗೆ ಏನು ಮಾಡಬೇಕು ಹೇಳಿ? ಇಂಥವನು ನಮ್ಮೆಲ್ಲರ ನಡುವೆ ಇರಬೇಕಾ ಬೇಡವಾ ಎಂದು ಜೋರಾಗಿ ಕೇಳಿದರೆ ಎಲ್ಲರೂ ಇಲ್ಲ ಎಂದು ಜೋರಾಗಿ ಉತ್ತರಿಸಿದರು. ಇವತ್ತು ನಾವು ಇವನಿಗೆ ಕಲಿಸುವ ಪಾಠ ನಾಳೆ ಇವನಂಥ ಮನಸ್ಥಿತಿ ಇರುವ ಪ್ರತಿಯೊಬ್ಬರಿಗೂ ಪಾಠವಾಗಬೇಕು. ಇವನ ಆ ಹುಡುಗಿಯ ಜೊತೆ ಯಾವ ವಿಡಿಯೋ ಮಾಡಿಕೊಳ್ಬೇಕು ಎಂದು ಕಾಯ್ತಿದ್ದ. ಅದೇ ರೀತಿ ಅರೆಬೆತ್ತಲಿನಲ್ಲಿರುವ ಇವನ ವಿಡಿಯೋ ನೀವೆಲ್ಲ ಮಾಡಬೇಕು ಎಂದು ಕೂಗಿ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ರೋಹಿತ್ನ ವಿಡಿಯೋ ಮಾಡಿಕೊಂಡರು. ಶೇಮ್ ಆನ್ ಯು ಈಡಿಯಟ್. ಈಗಿನ್ನು ಮೊದಲ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ ನೀನು, ಇನ್ನೂ ಚಿಕ್ಕ ವಯಸ್ಸಿನ ಹುಡುಗ ನೀನು. ಇಂಥ ಕೆಲಸ ಮಾಡಲು ನಾಚಿಕೆ ಆಗೋಲ್ವಾ? ಯಾಕೆ ಎಲ್ಲ ಹುಡುಗಿಯರನ್ನು ಅದೇ ದೃಷ್ಟಿಯಲ್ಲಿ ನೋಡ್ತೀರಾ? ನಿಮ್ಮ ಅಕ್ಕ ತಂಗಿ ಅಂತ ಅಂದ್ಕೊಳ್ಳಲು ಆಗೋಲ್ವಾ? ನಿನ್ನದೇ ತರಗತಿ ಹುಡುಗಿ ಅದು. ಆ ಹುಡುಗಿಯ ಮೇಲೆ ನಿನ್ನ ದೌರ್ಜನ್ಯವನ್ನು ಮಾಡಲು ಹೋಗಿದೆಯಲ್ಲ. ಈ ಭೂಮಿ ಮೇಲೆ ಬದುಕೇ ಇರಬಾರ್ದು ಎಂದು ರೋಹಿತ್ ಹತ್ತಿರ ಬಂದು ಹೋಗಿದ ಪ್ರಿನ್ಸಿಪಲ್ ನಂತರ ಪೊಲೀಸರು ಬಂದಾಗ ಅವರಿಗೆ ಅವನನ್ನು ಒಪ್ಪಿಸಿದರು. ಓಕೆ ಸರ್, ನಾವು ಇವನ ಮೇಲೆ ಕೇಸ್ ಫೈಲ್ ಮಾಡ್ತೇವೆ. ಹಾಗೆ ನಾವು ನಿಮ್ಮೊಟ್ಟಿಗೆ ಹಾಸ್ಪಿಟ್ಲಿಗೆ ಬರ್ತೇವೆ. ಆ ಹುಡುಗಿಯ ಹೇಳಿಕೆ ತೆಗೆದುಕೊಳ್ಬೇಕೆಂದು ಮಾತನಾಡಿ ಅಗಸ್ತ್ಯನ ಹತ್ತಿರ ಬಂದ ಪೊಲೀಸರು ಅವನ ಭುಜ ತಟ್ಟಿ ಶಾಬಾಷ್ ಎಂದು ಹೇಳಿದರು. ವೆಲ್ ಡನ್ ಮೈ ಬಾಯ್. ಯಾರೋ ಹುಡುಗಿಯ ಮಾನ ಪ್ರಾಣ ಹೋದರೆ ನನಗೇ ನಮ್ಮ ಕಾಲದಲ್ಲಿ ನೀನು ಆ ಹುಡುಗಿಯನ್ನು ಕಾಪಾಡಿದ್ಯಾ. ನಿಮ್ಮಂಥ ಯುವಕರು ನಮ್ಮ ಜನ್ರೇಷನ್ಗೆ ಬೇಕಾಗಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಎಂದು ಹೇಳಿ ರೋಹಿತ್ನ ಎಳೆದುಕೊಂಡು ಹೋಗುವರು. ಇನ್ಯಾವತ್ತೂ ಕೂಡ ಈ ಮಹಾವಿದ್ಯಾಲಯದಲ್ಲಿ ಇಂಥ ಘಟನೆ ನಡೆಯಬಾರದು. ಇನ್ನವೆಂಥ ಘಟನೆ ನಡೆದರೆ ಈಗ ರೋಹಿತ್ಗೆ ಬಂದಿರುವ ಪರಿಸ್ಥಿತಿ ಕೂಡ ನಿಮಗೆ ಬರುವುದು. ಪ್ರತಿಯೊಂದು ಮೂಲೆಯಲ್ಲಿ ಕೂಡ CCTV ಕ್ಯಾಮರಾ ಇದ್ದರೂ ಎಷ್ಟು ಧೈರ್ಯದಿಂದ ಇಂಥ ಕೆಲಸ ಮಾಡಲು ನೋಡಿದ್ದಾನೆ. ಇಲ್ಲಿಗೆ ನೀವು ಬರುವುದು ಓದಲು, ಅದರ ಮೇಲೆ ಗುರಿ ಇಟ್ಟಿದ್ರೆ ಸರಿ. ಬೇರೆ ಏನಾದರೂ ಈ ರೀತಿ ವರ್ತಿಸಿದರೆ TC ಕೊಟ್ಟು ಕಳಿಸ್ತೇನೆ, ಜೈಲಿನಲ್ಲಿ ಇರುವಿರಂತೆ ಎಂದು ಬೈದ ಪ್ರಿನ್ಸಿಪಲ್ ಅಗಸ್ತ್ಯನಿಗೆ ಮಾತನಾಡಲು ಮೈಕ್ ಕೊಡುವರು. ನೋಡಿ ಹುಡುಗ ಅಥವಾ ಹುಡುಗಿ, ಯಾರಿಗೆ ಆದರೂ ಈ ರೀತಿಯ ದೌರ್ಜನ್ಯ ಕಂಡ್ರೆ ಯಾರು ಕೂಡ ಸುಮ್ಮನೆ ನಿಲ್ಲಬೇಡಿ. ಪ್ರತಿಯೊಂದು ಫ್ಲೋರ್ನಲ್ಲಿಯೂ ಕೂಡ ರೆಡ್ ಬಟನ್ ಇದೆ. ಈ ಹೊಸ ಸಿಸ್ಟಮ್ ಕಾಲೇಜ್ನಲ್ಲಿ 5 ವರ್ಷದಿಂದ ನಡೆಯುತ್ತಿದೆ. ಆದರೆ ಸ್ವಲ್ಪ ಜನಕ್ಕೆ ತಿಳಿದಿಲ್ಲ.
ನೀವು ಸೀನಿಯರ್ಸ್ ಆಗಿರುವವರು ಜೂನಿಯರ್ಸ್ಗೆ ಮಾದರಿಯಾಗಿ ಇದರ ಬಗ್ಗೆ ತಿಳಿಸಿಕೊಡಬೇಕು. ನೀವು ಈ ರೆಡ್ ಬಟನ್ ಪ್ರೆಸ್ ಮಾಡಿದರೆ ಎಲ್ಲ ಕಡೆ ಇರುವ ಸೆಕ್ಯೂರಿಟಿ ಬಂದು ಸಹಾಯ ಮಾಡ್ತಾರೆ. ಹಾಗಂತ ಸಿಕ್ಕಿದ ಕಡೆ ಎಲ್ಲ ರೆಡ್ ಬಟನ್ ಪ್ರೆಸ್ ಮಾಡಿದರೆ ಟಿ ಸಿ ಕೊಟ್ಟು ಕಳಿಸಲು ಹೇಳ್ತೇನೆ. ನಾನು ಈ ಕಾಲೇಜ್ನ ಯೂತ್ ಪ್ರೆಸಿಡೆಂಟ್. ನನ್ನ ಮಾತಿಗೆಲ್ಲ ಗೌರವ ಕೊಟ್ಟು ನಾನು ಹೇಳಿದ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನಡೆದರೆ ಸರಿ. ಇಲ್ಲವಾದರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಈಗ ನಿಮ್ಮೊಂದಿಗೆ ಮಾತನಾಡಲು ಟೈಮ್ ಇಲ್ಲ. ಇನ್ನೆರಡು ದಿನ ಬಿಟ್ಟು ನಿಮ್ಮ ಎಲ್ಲರನ್ನು ಯೂತ್ ಪ್ರೆಸಿಡೆಂಟ್ ಆದ ನಾನು ಮೀಟಿಂಗ್ಗೆ ಕರೀತಿದ್ದೇನೆ. ಪ್ರತಿಯೊಬ್ಬರು ಜೂನಿಯರ್ಸ್ ಬಂದು ಅಟೆಂಡ್ ಆಗಬೇಕು, ಗೊತ್ತಾಯ್ತಾ ಎಂದು ತಿಳಿಸಿದ ಅಗಸ್ತ್ಯ ಪ್ರಿನ್ಸಿಪಾಲ್ ಹಾಗೂ ವೈಸ್ ಪ್ರಿನ್ಸಿಪಾಲರ್ ಜೊತೆ ಮಾತನಾಡುತ್ತಾ ಸಂಜೀವಿನಿ ಹಾಸ್ಪಿಟಲ್ ಹತ್ತ ಹೋಗುವನು. ಎಲ್ಲ ಹೋಗಿ ನಿಮ್ಮ ಕ್ಲಾಸ್ಗಳಿಗೆ ಹೋಗಿ ಎಂದು ಎಲ್ಲರನ್ನು ಕಳಿಸಿದ ವಾಸುಕಿ ಅಗಸ್ತ್ಯನ ಹಿಂದೆಯೇ ಹೋಗುವನು. ಸಪ್ತಳನ್ನು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದರು. ಹೈ ಡೋಸ್ ಡ್ರೆಸ್ ತೆಗೆದುಕೊಂಡಿದ್ದ ಕಾರಣ ಅವಳಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದ ಡಾಕ್ಟರ್ ಅಗಸ್ತ್ಯ ಹಾಗೂ ಕಾಲೇಜಿನ ಪ್ರಿನ್ಸಿಪಾಲ್ಗಾಗಿ ಕಾಯುತ್ತಿದ್ದರು. ಈ ವಿಷಯ ಮೀಡಿಯಾ ನ್ಯೂಸ್ನವರಿಗೆ ಬರೋದು ಬೇಡ. ಅಗಸ್ತ್ಯ ಹುಡುಗಿಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅಲ್ವಾ ಎಂದು ಕೇಳುತ್ತಾ ಅವನೊಂದಿಗೆ ಹಾಸ್ಪಿಟಲ್ ಒಳಗೆ ಬಂದ ಪ್ರಿನ್ಸಿಪಾಲ್ ಸಪ್ತ ಅಡ್ಮಿಟ್ ಆಗಿರುವ ವಾರ್ಡ್ ಹತ್ತಿರ ಬರುವರು. ಓಕೆ ಸರ್, ಮೀಡಿಯಾ ತನಕ ಆ ಹುಡುಗಿ ಬಗ್ಗೆ ಹೋಗಲ್ಲ. ಇಲ್ಲೇ ಆ ಹುಡುಗಿ ಅಡ್ಮಿಟ್ ಆಗಿರೋದು ಸರ್. ನಾನು ಕೂಡ ಆ ಹುಡುಗಿಯ ನೋಡಿಲ್ಲ. ಈ ಹುಡುಗಿ ಸರಿಯಾದ ಸಮಯಕ್ಕೆ ಬಂದು ತಿಳಿಸಿತ್ತು ಎಂದು ಚೇರ್ ಮೇಲೆ ಕೂತಿದ್ದ ಸ್ವರಳತ್ತ ತೋರಿಸಿದಾಗ ಮೇಲೆದ್ದು ನಿಂತ ಸ್ವರ ಅಗಸ್ತ್ಯ ಹಾಗೂ ಪ್ರಿನ್ಸಿಪಾಲ್ ಕಡೆ ಆತಂಕದಲ್ಲಿ ನೋಡಿದಳು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಗರ್ಲ್. ನೋಡಲು ತುಂಬ ಭಯಪಡುವ ಹುಡುಗಿಯಾಗಿದ್ಯಾ. ಆದರೆ ಇಂದು ನಿನ್ನಿಂದ ಒಂದು ಹೆಣ್ಣಿನ ಮಾನ ಪ್ರಾಣ ಪಾರಾಗಿದೆ. ಏನಮ್ಮ ನಿನ್ನ ಹೆಸರು ಎಂದು ಪ್ರಿನ್ಸಿಪಾಲ್ ಅವಳ ತಲೆ ಸವರಿ ಕೇಳಿದರು. ಸರ್, ಸ್ವರ ಸರ್ ಎಂದು ಮೆಲ್ಲಗೆ ತಲೆ ತಗ್ಗಿಸಿ ಹೇಳಿದರೆ ತನ್ನ ಡೆವಿಲ್ ಟೀಮ್ ಹುಡುಗರಿಗೆ ಇಲ್ಲಿಂದ ಹೋಗಲು ಹೇಳಿದ್ದ ಅಗಸ್ತ್ಯ ಸ್ವರ ಎನ್ನುವ ಹೆಸರಿಗೆ ಹಿಂದೆ ತಿರುಗಿ ನೋಡಿದ ಆಗಲೇ ಅವನಿಗೆ ನೆನಪಾಗಿತ್ತು. 3 ತಿಂಗಳ ಹಿಂದೆ ನಾನು ಇದೇ ಹುಡುಗಿಯನ್ನು ಕಾಪಾಡಿದು ಎಂದು. ಸಣ್ಣ ಮುಗುಲ್ನಗೆ ಹಾದು ಹೋಯಿತು ಅವರ ಮುಖದಲ್ಲಿ. ಓಕೆ, ನೀವಿನ್ನು ಹೋಗ್ಬೋದು ಈಗ ಎಂದು ತನ್ನ ಡೆವಿಲ್ ಟೀಮ್ನ ಹುಡುಗರನ್ನು ಕಳಿಸಿದ ಅಗಸ್ತ್ಯ ನರ್ಸ್ ಬಂದು ಡಾಕ್ಟರ್ ಕಾಯುತ್ತಿದ್ದಾರೆ ಎಂದು ತಿಳಿಸಿದಾಗ ಪ್ರಿನ್ಸಿಪಾಲ್ ಜೊತೆ ಡಾಕ್ಟರ್ ಕ್ಯಾಬಿನ್ ಒಳಗೆ ಹೋಗುವನು. ನಮಸ್ತೆ ಸರ್, ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದರು. ತಲೆ ಆಡಿಸಿದ ಪ್ರಿನ್ಸಿಪಲ್ ಅಗಸ್ತ್ಯ ಹಾಗೂ ವೈಸ್ ಪ್ರಿನ್ಸಿಪಲ್ ಜೊತೆ ಚೇರ್ ಮೇಲೆ ಕುಳಿತುಕೊಂಡನು. ಹುಡುಗಿ ಮೇಲೆ ದೌರ್ಜನ್ಯ ಆಗಿದೆ. ಅಲ್ಲಲ್ಲಿ ದೇಹದ ಮೇಲೆ ಕೆಂಪಾಗಿರುವ ಗುರುತು ಇದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಏನಂದರೆ ಆಕೆಗೆ ಡ್ರಗ್ಸ್ ಕೊಟ್ಟಿರುವುದು. ಅದರಿಂದ ಆಕೆಗೆ ಪ್ರಜ್ಞೆ ತಪ್ಪಿಸಿ ಈ ರೀತಿಯ ನೀಚ ಕೆಲಸ ಮಾಡಲು ನೋಡಿರುವುದು. ಇಂಜೆಕ್ಷನ್ ಕೊಟ್ಟಿದ್ದೇವೆ. ಇನ್ನು 2-3 ಅವರ್ಸಲ್ಲಿ ಪ್ರಜ್ಞೆ ಬರುತ್ತದೆ. ಆ ಹುಡುಗಿಯ ಮನೆಯವರಿಗೆ ಇನ್ಫಾರ್ಮ್ ಮಾಡಿ. ಇದು ಡ್ರಗ್ಸ್ ಕೇಸ್ ಆದ ಕಾರಣ ಪೊಲೀಸ್ ಕೇಸ್ ಆಗ್ತದೆ ಎಂದು ಡಾಕ್ಟರ್ ತಿಳಿಸಿದರು. ಖಂಡಿತ ಡಾಕ್ಟರ್, ಆರೋಪಿಯನ್ನು ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ. ಕೇಸ್ ಫೈಲ್ ಮಾಡೋಣ, ಇಲ್ಲ ಅಂತ ಹೇಳಲ್ಲ. ಆದರೆ ಆದಷ್ಟು ಈ ವಿಷಯ ನಮ್ಮಲ್ಲೇ ಇರಲಿ. ಈ ವಿಷಯ ಹೊರಗಡೆ ಬಂದರೆ ನಮ್ಮ ಕಾಲೇಜ್ಗೆ ಕಳಂಕ ಬರ್ತದೆ. ಸೊ ಎಂದು ತಿಳಿಸಿದಾಗ ಒಪ್ಪಿದ ಡಾಕ್ಟರ್ ರಿಪೋರ್ಟ್ ಬರೆದು ಕೊಟ್ಟಿದ್ದರು. ಸರಿ ಅಗಸ್ತ್ಯ, ನಾವು ಹೋಗ್ತೇವೆ. ನೀನು ಆ ಹುಡುಗಿಯ ಮನೆಯವರಿಗೆ ವಿಷಯ ತಿಳಿಸಿ ಆ ಹುಡುಗಿ ಮನೆ ತಲುಪುವಂತೆ ಮಾಡು ಎಂದು ತಿಳಿದ ಪ್ರಿನ್ಸಿಪಾಲ್ ಹಾಗೂ ವೈಸ್ ಪ್ರಿನ್ಸಿಪಾಲ್ ಅಲ್ಲಿಂದ ಹೋಗಿದ್ದರು. ವಾರ್ಡ್ ಕಡೆ ಹೆಜ್ಜೆ ಹಾಕಿದ ಅಗಸ್ತ್ಯ ವಾಸುಕಿ ಕೂಡ ಅದೇ ಸಮಯಕ್ಕೆ ಹಾಸ್ಪಿಟಲ್ಗೆ ಬಂದಾಗ 3 ತಿಂಗಳ ಹಿಂದೆ ನಾನು ಕಾಪಾಡಿದ ಹುಡುಗಿ ಇಂದು ಬೇರೊಂದು ಹೆಣ್ಣನ್ನು ರಕ್ಷಿಸಿದು ಎಂದು ಖುಷಿಯಲ್ಲಿ ತಿಳಿಸಿದನು. ನಿಜವಾಗಿಯೂ ಅಗಸ್ತ್ಯ ಇಂಥ ಹುಡುಗಿಯ ಬಗ್ಗೆ ಕೇಳಿ ತುಂಬ ಸಂತೋಷವಾಯಿತು. ಆಲ್ಮೋಸ್ಟ್ ಹೆಣ್ಣು ಮಕ್ಕಳು ಇಂಥ ವಿಷಯದಲ್ಲಿ ಹೆದರಿ ಓಡಿ ಹೋಗ್ತಾರೆ. ಆದರೆ ಇಂತಹ ಸ್ಥಿತಿಯನ್ನು ಎದುರಿಸಿದ ಹೆಣ್ಣು ಬೇರೊಂದು ಹೆಣ್ಣಿಗೆ ಸಹಾಯ ಮಾಡಿರುವುದು ತುಂಬ ಹೆಮ್ಮೆ ಪಡುವ ವಿಷಯ. ಎಲ್ಲಿ ಆ ಹುಡುಗಿ ಎಂದು ಕೇಳಿದಾಗ ವಾಸುಕಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋದ ಅಗಸ್ತ್ಯ ಸ್ವರಳನ್ನು ತೋರಿಸಿದ ಚೇರ್ ಮೇಲೆ ಕುಳಿತುಕೊಂಡು ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದು ಮುಜುಗರದಲ್ಲಿ ಕುಳಿತಿದ್ದ ಸ್ವರಳ ನೋಡಿ ವಾಸುಕಿಗೆ ಅಯ್ಯೋ ಪಾಪ ಅನಿಸಿತು. ಪಾಪ ಆ ಹುಡುಗಿ ತುಂಬ ಸುಸ್ತಾಗಿ ಕಾಣಿಸ್ತಿದ್ದಾಳೆ. ಊಟ ಮಾಡಿದಾಳೋ ಇಲ್ವೋ. ಲಾಸ್ಟ್ ಫ್ಲೋರಿನಲ್ಲಿ ಕ್ಯಾಂಟೀನ್ ಇದೆ. ನೀನು ಆಕೆಯನ್ನು ಕರೆದುಕೊಂಡು ಹೋಗಿ ಊಟ ಮಾಡಿಸು. ನಾನು ಇಲ್ಲೇ ನೋಡಿಕೊಳ್ತೇನೆ ಎಂದು ವಾಸು ಹೇಳುವನು. ನಾನಾ ಎಂದು ಅಗಸ್ತ್ಯ ಆಶ್ಚರ್ಯದಲ್ಲಿ ಹೇಳುವನು. ಎಸ್ ಬಾಸ್, ನೀನೇ ಈಗ ಈ ಸದ್ಯ ಹುಡುಗಿಗೆ ನಿನ್ನ ಪರಿಚಯ ಇದೆ ಅಲ್ವಾ? ತುಂಬ ಹೆದರುವ ಹುಡುಗಿ ಅನಿಸುತ್ತೆ. ನನ್ನನ್ನು ನೋಡಿದರೆ ಮುಜುಗರದಲ್ಲಿ ಬರೋಲ್ಲ ಅಂತ ತಲೆ ಆಡಿಸ್ಬೋದು. ಸೊ ನೀನೇ ಹೋಗು. ಹೇಗಿದ್ರು ನೀನು ಕಾಪಾಡಿದ್ಯಲ್ಲ ಎಂದು ವಾಸುಕಿ ರೇಗಿಸಿದಾಗ ಗೆಳೆಯನ ತಲೆಗೆ ಹೊಡೆಯುವ ಅಗಸ್ತ್ಯ ನೇರವಾಗಿ ಸ್ವರಳ ಹತ್ತಿರ ಬಂದಿದ್ದನು. ತನ್ನ ಮುಂದೆ ನಿಂತ ಅಗಸ್ತ್ಯನ ನೋಡಿ ಬೆಚ್ಚಿದ ಸ್ವರ ಭಯದಲ್ಲಿ ಎದ್ದು ನಿಲ್ಲಲು ಅವಳನ್ನೇ ದಿಟ್ಟಿಸಿ ನೋಡಿದ. ಅಗಸ್ತ್ಯನಿಗೆ ಅವಳ ವೇಷಭೂಷಣವನ್ನು ಕಂಡು ನಗು ಬಂದಿತ್ತು. ಮಾರುದ್ದ ಇರುವ ಜಡೆಯನ್ನು ಬಿಗಿಯಾಗಿ ಹೆಣೆದು ಜಡಿ ಕಟ್ಟಿರುವುದು. ಹಳೆ ಕಾಲದ ರೀತಿ ಇರುವ ಚೂಡಿದಾರ ದುಪ್ಪಟ್ಟವನ್ನು ಮಡಿಸಿ ಹಾಕಿ ಪಕ್ಕ 90ರ ದಶಕದ ಹೆಣ್ಣಿನಂತೆ ಕಾಣುತ್ತಿದ್ದ ಹೆಣ್ಣನ್ನು ನೋಡಿ ವಿಚಿತ್ರವೆನಿಸಿತು.
ಅದರ ಜೊತೆ ನರ ಪೇತಾಳದಂತಿರುವ ದೇಹದಲ್ಲಿ 1/4 kg ಮಾಂಸ ಹುಡುಕಿದ್ರೂ ಸಿಗ್ತದೋ ಇಲ್ವೋ ಅಂತ ಅನಿಸಿತು. ವಿಶೇಷವಾಗಿ ಕಂಡಿದ್ದು ಮಾತ್ರ ಆ ನೀಲಿ ಕಂಗಳು. ಸದ್ಯ ಈ ನರಪೇತಾಳ ದೇಹದಲ್ಲಿ ಇದೊಂದೇ ನೆಟ್ಟಗಿರುವುದು ಅನಿಸುತ್ತೆ ಎಂದು ಅಂದುಕೊಂಡವನು. ನೀನು ತೋರಾಡುತ್ತಿರುವ ರೀತಿ ನೋಡಿದರೆ ಇನ್ನೊಂದು ಸ್ವಲ್ಪ ಇಲ್ಲಿ ಗಾಳಿ ಬಂದರೆ ಹಾರಿ ಹೋಗ್ತೀಯಾ ಅನಿಸುತ್ತೆ, ಬಾ ನನ್ನ ಜೊತೆ ಊಟ ಮಾಡುವೆಯಂತೆ ಎಂದು ತನ್ನ ಕಂಚಿನ ಕಂಠದಲ್ಲಿ ಹೇಳಿದರೆ, ಕಿಚ್ಚ ಸುದೀಪ್ ಪ್ರೀತಿ ಇದ್ದ ಅವನ ವಾಯ್ಸಿಗೆ ಬೆಚ್ಚಿದ ಸ್ವರ ಬ್ಯಾಗನ್ನು ಬಿಗಿಯಾಗಿ ಹಿಡಿದು ಉಗುಳು ನುಂಗಿದಳು. ಇಲ್ಲ ಸರ್, ಬಾಕ್ಸಲ್ಲಿದೆ, ಅದನ್ನೇ ಮನೆಗೆ ಹೋಗಿ ತಿಂತೀನಿ ಎಂದು ತಡವರಿಸುತ್ತಾ ಹೇಳಿದಳು. ಅಮ್ಮ ತಾಯಿ, ನಿನ್ನ ಬಾಕ್ಸ್ನಲ್ಲಿರುವ ಪಂಚಾಮೃತವನ್ನು ಮನೆಗೆ ಹೋಗಿ ತಿನ್ನುವೆಯಂತೆ, ಮೊದಲೊಂದು ಜ್ಯೂಸ್ ಆದರೂ ಕುಡಿ ಬಾ. ಇವತ್ತು ಇಷ್ಟೆಲ್ಲ ಮಾಡಿದ್ದೆಲ್ಲ, ಸೊ ನಿನ್ನ ಧೈರ್ಯಕ್ಕೆ ಒಂದು ಮೆಚ್ಚುಗೆಯಾಗಿ ಒಂದು ಜ್ಯೂಸ್ ಊಟ ಕೊಡಿಸ್ತಿದ್ದೇನೆ. ನಕಾರ ತೋರಿಸದೆ ಸುಮ್ಮನೆ ಬಂದರೆ ಸರಿ, ಇಲ್ಲವಾದರೆ ಹೊತ್ಕೊಂಡು ಹೋಗ್ತೇನೆ ಎಂದು ಹೆದರಿಸಿದ ಅಗಸ್ತ್ಯ. ಮುಂದೆ ಹೆಜ್ಜೆ ಹಾಕಿದರೆ ಅವನ ಹೆಜ್ಜೆಗೆ ಸರಿಯಾಗಿ ತನ್ನ ಹೆಜ್ಜೆಯನ್ನು ಹಾಕುವ ಸ್ವರ ಅವನ ಹಿಂದೆ ಮೊಲದ ಮರಿಯಾಗೆ ಹೋಗಿದ್ದಳು. ಕ್ಯಾಂಟೀನ್ನ ಒಳಗೆ ಬಂದ ಅಗಸ್ತ್ಯ ಅಲ್ಲಿದ್ದ ಚೇರ್ ಮೇಲೆ ಕುಳಿತುಕೊಂಡವನು. ದೂರದಲ್ಲಿ ನಿಧಾನಕ್ಕೆ ಆಮೆ ನಡಿಗೆಯಲ್ಲಿ ಬರುತ್ತಿದ್ದ ಹೆಣ್ಣನ್ನು ನೋಡಿ ಹನೆನೇವಿಕೊಂಡು ವೆಯ್ಟರ್ನ ಕರೆಯುವನು. 2 ಆ್ಯಪಲ್ ಮಿಲ್ಕ್ ಶೇಕ್ ಹಾಗೆ ಒಂದು ಊಟ ಎಂದು ಹೇಳಿದ. ಏಳು ಬರುವುದನ್ನು ನೋಡ್ತಿದ್ರೆ ಈಗ ಹೋಗಿರುವ ವೇಟರೇ ಬಂದು ಜ್ಯೂಸ್ ಮತ್ತು ಊಟವನ್ನು ಇಟ್ಟು ಹೋಗ್ತಾನೆ ಅನ್ನಿಸ್ತದೆ ಎಂದು ಹೇಳಿಕೊಂಡ ಅಗಸ್ತ್ಯ ಚೇರ್ ಮೇಲೆ ಕೂರುವುದೋ ಬೇಡವೋ ಎಂದು ಯೋಚಿಸುತ್ತಿದ್ದ ಹೆಣ್ಣಿನ ಗಮನ ಸೆಳೆಯಲು ಟೇಬಲ್ ಮೇಲೆ ಜೋರಾಗಿ ಕೊಟ್ಟಿದಾಗ ಬೆಚ್ಚಿದ ಸ್ವರ ಅವನತ್ತ ಭಯದಲ್ಲಿ ನೋಡಿದಳು. ಏನು, ಹೇಗೆ ಕ್ಯಾಂಟೀನ್ ಪ್ರದಕ್ಷಿಣೆ ಹಾಕಬೇಕು ಅಂತ ಯೋಚಿಸ್ತಿದ್ಯಾ? ಕುಳಿತುಕೋ, ಮೊದಲು ಊಟ ಮಾಡಿ ಅದನಂತರ ಇಡೀ ಹಾಸ್ಪಿಟಲನ್ನೇ ಪ್ರದಕ್ಷಿಣೆ ಹಾಕುವಂತೆ ಎಂದು ಹೇಳಿದಾಗ ಎದರಿ ಚೇರ್ ಮೇಲೆ ಮುಜುಗರದಲ್ಲಿ ಕುಳಿತುಕೊಂಡವಳು ತಲೆ ತಗ್ಗಿಸಿದಳು. ಆ ಬ್ಯಾಗಲ್ಲಿ ಏನಾದರೂ ಒಡವೆ ಇಟ್ಟಿದ್ಯಾ ಎಂದು ಪ್ರಶ್ನಿಸಿದನು. ಇಲ್ಲ ಸರ್ ಎಂದು ಭಯದಲ್ಲೇ ತಲೆ ಆಡಿಸಿದಳು. ಮತ್ತೆ ಫ್ರೀಯಾಗಿ ಆರಾಮವಾಗಿ ಕುಳಿತುಕೋ, ಪಕ್ಕದಲ್ಲಿ ಚೇರ್ ಇದೆ, ಅದರ ಮೇಲೆ ಬ್ಯಾಗ್ ಇಡು, ನಾನೇನು ಹುಲಿ ಸಿಂಹವಲ್ಲ ಎಂದು ಹೇಳಿ ಮೊಬೈಲ್ ನೋಡ್ತಾ ಕುಳಿತುಕೊಂಡ್ರೆ ತನ್ನ ಬ್ಯಾಗನ್ನು ಪಕ್ಕದ ಚೇರ್ ಮೇಲೆ ಇಟ್ಟ ಸ್ವರ. ವೇಟರ್ ಬಂದು 2 ಜ್ಯೂಸ್ ಹಾಗೂ ಒಂದು ದೊಡ್ಡ ಊಟದ ತಟ್ಟೆಯನ್ನಿಟ್ಟಾಗ ಆಶ್ಚರ್ಯದಲ್ಲಿ ಅಗಸ್ತನ ಕಡೆ ನೋಡಿದಳು. ಬೇಗ ಊಟ ಮುಗಿಸು, ಆ ಜ್ಯೂಸ್ ಮತ್ತು ಊಟ 2 ನಿಂಗೆ, ನನಗೆ ಇದೊಂದು ಜ್ಯೂಸ್ ಸಾಕು ಎಂದು ತಲೆ ಮೇಲೆತ್ತದೆ ಜ್ಯೂಸ್ ಗ್ಲಾಸ್ ಹಿಡಿದಾಗ ಅಷ್ಟು ದೊಡ್ಡವಾಗಿದ್ದ ಗ್ಲಾಜಿನ ಲೋಟದಲ್ಲಿದ್ದ ಮಿಲ್ಕ್ ಶೇಕ್ ಹಾಗೂ 3-4 ತಟ್ಟೆಯನ್ನು ಸೇರಿಸಿದರೆ ದೊಡ್ಡದಾಗುವಷ್ಟು ತಟ್ಟೆಯಲ್ಲಿದ್ದ ಊಟ ನೋಡಿ ಸ್ವರಳಿಗೆ ತಲೆ ಸುತ್ತು ಬಂದಿತ್ತು. ಬೇಗ ಊಟ ಮಾಡು, ಲೇಟ್ ಮಾಡಿದರೆ ಬಿಟ್ಟು ಹೋಗ್ತೇನೆ ಎಂದು ಅಗಸ್ತ್ಯ ಮತ್ತೆ ತಲೆ ಎತ್ತದೆ ಗದರಿ ಹೇಳಿದಾಗ ಊಟ ಮಾಡಲು ಶುರು ಮಾಡಿದ ಸ್ವರ 4-5 ತುತ್ತಿಗೆ ಸಾಕಾಗಿ ಜ್ಯೂಸ್ ಕುಡಿದು ಅವನತ್ತ ನೋಡಿದಳು. ಈಗಾಗಲೇ ಜ್ಯೂಸ್ ಕುಡಿದು ಮುಗಿಸಿದ್ದ ಅಗಸ್ತ್ಯ ಇನ್ನೂ ಕೂಡ ಫೋನ್ನಿಂದ ತಲೆ ಮೇಲೆತ್ತಿರಲಿಲ್ಲ. ಗುಡ್, ಇಷ್ಟು ಬೇಗ ಊಟ ಮುಗಿಸಿದ ಎಂದು ತಲೆ ಎತ್ತಿದ ಅಗಸ್ತ್ಯ ತಟ್ಟೆಲಿದ್ದ 3/4 ಭಾಗದಷ್ಟು ಊಟವನ್ನು ನೋಡಿ ಅವಳ ಕಡೆ ಗೊಂದಲದಲ್ಲಿ ನೋಡುವನು. ಊಟ ಮಾಡಿಲ್ವಾ ನೀನು? ಇಷ್ಟೊತ್ತು ಹರಿಕತೆ ಮಾಡ್ತಿದ್ಯಾ ಎಂದು ಕೋಪದಲ್ಲಿ ಕೇಳುವನು. ಹೊಟ್ಟೆ ತುಂಬ ಊಟ ಮಾಡಿದಾಯ್ತು, ನಡೆಯಲು ಆಗ್ತದೋ ಇಲ್ವೋ ಎಂದು ಮೆಲ್ಲಗೆ ಹೇಳಿದಳು. ವಾಟ್, ಹೊಟ್ಟೆ ತುಂಬ ಊಟ ಮಾಡಿದ್ಯಾ? ಸ್ವಲ್ಪ ಅನ್ನ ಮತ್ತು ಸಾಂಬಾರು, ಇಷ್ಟೇನಾ ನಿನ್ನ ಊಟ ಎಂದು ಅವಳ ಕಡೆ ಅನುಮಾನದಿಂದ ನೋಡುತ್ತಾ ಹೇಳಿದರೆ ಹೌದು ಎಂದು ತಲೆ ಆಡಿಸಿದ ಸ್ವರ ಭಯದಲ್ಲಿ ಅವನನ್ನು ಪಿಲಿ ಮಾಡಿ ನೋಡುತ್ತಿದ್ದಳು. ನನಗೆ ಊಟ ವೇಸ್ಟ್ ಮಾಡುವವ್ರನ್ನ ಕಂಡ್ರೆ ಸ್ವಲ್ಪವೂ ಆಗಲ್ಲ, ಅದರಲ್ಲಂತೂ ಮಾತಿಗೂ ಬೆಚ್ಚುವ ಹಾಗೂ ಅಳುವ ನಿನ್ನಂಥವ್ರನ್ನ ಕಂಡ್ರೆ ಸ್ವಲ್ಪವೂ ಇಷ್ಟವಾಗಲ್ಲ ಎಂದು ಕೋಪದಲ್ಲಿ ಹೇಳಿದವನು ತಾನಿಂದು ಮಧ್ಯಾಹ್ನ ಊಟ ಮಾಡಿಲ್ಲ ಎನ್ನುವುದು ನೆನಪಾದಾಗ ಆ ದೊಡ್ಡ ತಟ್ಟೆಯನ್ನು ತನ್ನತ್ತ ಎಳೆದುಕೊಂಡು ಊಟ ಮಾಡಲು ಶುರು ಮಾಡಿದರೆ ಕಣ್ಣು ಬಾಯ ಅಗಲಿಸಿದ ಸ್ವರ ಅವನನ್ನು ಅಚ್ಚರಿಯಲ್ಲಿ ನೋಡುವಳು. ಇದುವರೆಗೂ ನೀಲಾಂಬರಿ ಅವರ ಎಂಜಲನ್ನು ಮಾತ್ರ ತಿಂದಿದ್ದ ಅಗಸ್ತ್ಯ ಮೊದಲ ಬಾರಿಗೆ ಸ್ವರ ಊಟ ಮಾಡಿದ ತಟ್ಟೆಯಲ್ಲಿದ್ದ ಊಟವನ್ನು ಮಾಡುತ್ತಿದ್ದ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.